ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಭಾರೀ ಕುತೂಹಲವನ್ನ ಮೂಡಿಸಿದೆ. ಮಂತ್ರಾಲಯ ರಾಯಚೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ನಡೆಸಲಿದ್ದು, ಇಂದು ಡಿಕೆಶಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಲಿದ್ದಾರೆ. ಹಾಗೆ ತೆಲಂಗಾಣ ಹಾಗೂ ರಾಜ್ಯದ ಕೆಲ ಸಚಿವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಲಿದ್ದು, ಮಂತ್ರಾಲಯದ ಭೇಟಿ ಸಹ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನವೆಂಬರ್ ಕ್ರಾಂತಿ ನಡುವೆ ಡಿಕೆಶಿ ಟೆಂಪಲ್ ರನ್. ಗುರುರಾಯರ ದರ್ಶನಕ್ಕೆ ತೆರಳಿದ ಡಿಸಿಎಂ ಡಿಕೆಶಿ ಕುತೂಹಲ ಮೂಡಿಸಿದ ಕೆಪಿಸಿಸಿ ಅಧ್ಯಕ್ಷರ ನಡೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗಿದೆ. ಅದ್ಯಾವ ರೀತಿಯ ರಾಜಕೀಯ ಕ್ರಾಂತಿ ನಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಈ ಚರ್ಚೆ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂತ್ರಾಲಯ ಹಾಗೂ ರಾಯಚೂರಿನಲ್ಲಿ ಇಂದು ಟೆಂಪಲ್ ರನ್ ನಡೆಸುತ್ತಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಾಸನಾಂಬೆ ದೇಗುಲದಲ್ಲಿ ಕುಳಿತು ಮಂತ್ರ ಪಠಿಸಿದ್ದ ಡಿಕೆಶಿ ಇದೀಗ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಿರುವುದು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ಆಗಾಗ ದೇವರುಗಳ ಮೊರೆ ಹೋಗುವ ಡಿಕೆ ಶಿವಕುಮಾರ್ ಈಗ ಕಲಿಯುಗ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಪಾದಯಾತ್ರೆ ವೇಳೆ ಮಂತ್ರಾಲಯ ರಾಯರ ಮಠಕ್ಕೆ ಭೇಟಿ ನೀಡಿದ್ದ ಡಿಕೆಶಿ ಬಳಿಕ ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದಾರೆ. ಮಂತ್ರಾಲಯದಲ್ಲಿ ಬೆಳಗ್ಗೆ ಕುಟುಂಬ ಸಹಿತರಾಗಿ ರಾಯರ ವೃಂದಾವನ ದರ್ಶನ ಪಡೆದು ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಬಿಚ್ಚಾಲಿಯಲ್ಲಿ ರಾಯರ ಏಕಶಿಲಾ ವೃಂದಾವನ ಹಾಗೂ ಬಿಚ್ಚಾಲಮ್ಮ ದೇವಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ನಂತರ ರಾಯರು ತಪಸ್ಸು ಮಾಡಿದ್ದ ಸ್ಥಳ ಪಂಚಮುಖಿ ಗಾಣಧಾಣದಲ್ಲಿ ಪಂಚಮುಖಿ ಆಂಜನೇಯ ದರ್ಶನ ಪಡೆದು ಪೂಜೆ ಸಲ್ಲಿಕೆ ಮಾಡಲಿದ್ದಾರೆ. ಬಳಿಕ ಬ್ಲಾಕ್ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ಭಾಗವಹಿಸಿ ಬಳಿಕ ಮಂತ್ರಾಲಯಕ್ಕೆ ತೆರಳಿ ರಾಯರ ಮಠದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಡಿಕೆಶಿ ಭಾಗವಹಿಸಲಿದ್ದಾರೆ. ಟೆಂಪಲ್ ರನ್ ಜೊತೆಗೆ ತೆಲಂಗಾಣದ ಕ್ರೀಡಾ ಸಚಿವ ವಾಕಿಟಿ ಶ್ರೀಹರಿ, ರಾಜ್ಯದ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಸೇರಿ ಹಲವು ಸಚಿವರನ್ನು ಭೇಟಿ ಮಾಡಲಿದ್ದಾರೆ. ಆದರೆ ಸಚಿವ ಬೋಸರಾಜು ಮಾತ್ರ ಇದು ಕೇವಲ ದೇವರ ದರ್ಶನಕ್ಕಾಗಿ ಡಿಸಿಎಂ ನೀಡುತ್ತಿರುವ ಭೇಟಿ, ಬೇರೆ ಯಾವುದೇ ರಾಜಕೀಯ ವಿಶೇಷತೆ ಇಲ್ಲ ಎಂದಿದ್ದಾರೆ. ಯಾವಾಗಲೂ ಸದಾ ಕಾಲದಲ್ಲಿ ಅವರು ಬಹಳ ದೈವಭಕ್ತಿ ಇರ್ತಕ್ಕಂಥವ್ರು. ಯಾವ ಮೊನ್ನೆ ಹೋದ ತಿಂಗಳ ಮಂಗಳೂರು ಕಡೆ ಹೋಗಿ ಬಂದಿದ್ದರು. ಅಲ್ಲಿನ ದೇವಸ್ಥಾನಗಳಿಗೆ ಹೋಗಿ ಬಂದರು. ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಅವರು ಅನುಕೂಲವಾಗಿ ಅವಕಾಶ ಸಿಕ್ಕಿದಾಗೆಲ್ಲ ಆ ದೇವರನ್ನು ದರ್ಶನ ಮಾಡ್ಕೊತಾರೆ. ಮತ್ತು ರಾಘವೇಂದ್ರ ಸ್ವಾಮಿ ಸಹಿತ ಮೊದಲಿಂದ ಅವ್ರು ನಡ್ಕೊಂಡು ಬಂದಿದ್ದಾರೆ. ಅನೇಕ ಬಾರಿ ಬಂದೋದ್ರು. ಅದೇ ಸಂದರ್ಭದಲ್ಲಿ ಅವರು ಮತ್ತೊಂದು ಅವ್ರಿಗೆ ಸಮಯ ಸಿಕ್ತೀಗ ಹಬ್ಬ ರೆಡಿ ಆದ ನಾಳೆ, ಹಂಗಾಗಿ ಬರ್ತಾಯಿದ್ದಾರೆ. ಅದರಲ್ಲಿ ಯಾವುದೇ ವಿಶೇಷ ಇಲ್ಲ. ಒಟ್ಟಾರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಸಂಪುಟ ಪುನರ್ರಚನೆ ವಿಚಾರ ಜೋರಾಗಿದ್ರೆ, ಇತ್ತ ಡಿಸಿಎಂ ಡಿಕೆಶಿ ಮಾತ್ರ ಸೈಲೆಂಟ್ ಆಗಿ ದೇವಸ್ಥಾನಗಳನ್ನು ರೌಂಡ್ ಹಾಕುತ್ತಿರುವುದು ಸಹಜವಾಗಿಯೇ ಕುತೂಹಲ ಹೆಚ್ಚಿಸಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.